ಇದು ನಿಜ ಅಲ್ವಾ? ಯಾವಾಗ ನಾವು ನಮ್ಮ ಹುಟ್ಟುದ ಹಬ್ಬದ ದಿನದಂದು ತಂದೆ ತಾಯಿ ಆಶೀರ್ವಾದ ತಗೊಂಡು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಮನೆಯಲ್ಲೇ ಇದ್ದು 4 ಜನರಿಗೆ ಸಿಹಿ ಹಂಚೋದು ಇದೆಲ್ಲವನ್ನ ಬಿಟ್ಟು ಕೇಕ್ ಕಟ್ಟಿಂಗ್, ವಾಟ್ಸಪ್ ಸ್ಟೇಟಸ್, ಸಾವಿರಾರು ರೂಪಾಯಿಗಳ ಪಾರ್ಟಿ, ದೊಡ್ಡ ದೊಡ್ಡ ಮಾಲಲ್ಲಿ ಬಟ್ಟೆ ಖರೀದಿ ಮಾಡೋ ಹುಚ್ಚತನಕ್ಕೆ ಹೋದ್ವೋ ಅಲ್ಲೇ ದುಃಖ ಚಿಂತೆಗಳನ್ನು ಆಹ್ವಾನ ಮಾಡ್ಕೊಂಡ್ವಿ. ಯಾವಾಗ ನಾವು ಚಿಕ್ಕ ಕೆಲಸ ಆದರೂ ಸರಿ ತಂದೆ ತಾಯಿಯೊಟ್ಟಿಗಿದ್ದು ಹುಟ್ಟಿದ ಊರಲ್ಲಿ ಏನಾದರೂ ಮಾಡೋ ಮನೋಭಾವ ಬಿಟ್ಟು ಬೇರೆ ಊರಿಗೆ ಹೋಗಿ ಬೇರೆ ಯಾವುದೋ ದಿನದ ಕನಸನ್ನು ಕಾಣ್ತಾ ಇದ್ದೀವೋ ಅಂದೇ ದುಃಖವನ್ನು, ಚಿಂತೆಯನ್ನು ಆಹ್ವಾನ ಮಾಡ್ಕೊಂಡ್ವಿ. ಯಾವಾಗ ನಾವು ಬೇರೆಯವರ ನೋಡಿ ನಮ್ಮ ಜೀವನ ಶೈಲಿಯು ಅವರ ಹಾಗೆ ಲಕ್ಸುರಿಯಸ್ ಆಗಬೇಕು ಅಂತ ಅಂದ್ಕೊಂಡ್ವೋ, ಇದ್ದಿದ್ರಲ್ಲೇ ಬದುಕು ನಡೆಸದೆ ಸಾಲ ಸೂಲ ಮಾಡಿದ್ವೋ ಅಂದೇ ಮಹಾ ದುಃಖ ಚಿಂತೆಯನ್ನು ಆಹ್ವಾನ ಮಾಡ್ಕೊಂಡ್ವಿ. ಯಾವಾಗ ನಾವು ಅಮ್ಮ ಮಾಡಿದ ಅನ್ನ ಸಾರನ್ನು ಬಿಟ್ಟು ಅದ್ಯಾರೋ ಮಾಡಿದ ಪಿಜ್ಜಾ ಬರ್ಗರ್ಗೆ ಆಸೆ ಪಟ್ವೋ, ಯಾವಾಗ ನಾವು ತಣ್ಣನೆ ಗಾಳಿಯ ಹಳ್ಳಿಯನ್ನು ಬಿಟ್ಟು ಹೊಗೆಯಾಡುವ ರಂಗು ರಂಗಿನ ಸಿಟಿಯೇ ಚಂದ ಅಂದ್ಕೊಂಡ್ವೋ, ಯಾವಾಗ ನಾವು ಸರಳ ಬದುಕು ಬಿಟ್ಟು ಬದುಕನ್ನು ಕಾಂಪ್ಲಿಕೇಟ್ ಮಾಡ್ಕೊಂಡ್ವೋ ಅಂದೇ ದುಃಖವನ್ನು, ಚಿಂತೆಯನ್ನು, ನೋವನ್ನು ಆಹ್ವಾನ ಮಾಡ್ಕೊಂಡ್ವಿ. ಸರಳತೆಯಲ್ಲೇ ಸಾಧಿಸಲಾಗತ್ತೆ. ಬೇರೆಯವರನ್ನ ಬದುಕನ್ನು ನೋಡಿ ನಮ್ಮ ಬದುಕಿಗೆ ಹೋಲಿಕೆ ಮಾಡಿಕೊಂಡು ಹೋದಾಗಲೇ ದುಃಖದ ಮೂಟೆ, ಚಿಂತೆಯ ಭಾರ ನಮ್ಮ ತಲೆ ಮೇಲಿರುತ್ತೆ. ನಿಜ ಅಲ್ವಾ?